ಧಾರ್ಮಿಕ ಸಂಸ್ಥೆ ವಿರುದ್ಧ ಸರ್ಕಾರ ಅಪಪ್ರಚಾರ, ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳಲು ಎಸ್ಐಟಿ ರಚನೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆರೋಪ. ಧರ್ಮಸ್ಥಳ ಪ್ರಕರಣ ತನಿಖೆಗೆ ಎಸ್ಐಟಿ ರಚನೆ ವಿಚಾರ ತೊಂದರೆ ಏನಿಲ್ಲವೆಂದ ಬಿಎಸ್ವೈ. ಸತ್ಯ ಗೊತ್ತಾಗಲೆಂದು ಸಂಸದ ರಾಘವೇಂದ್ರ ಹೇಳಿಕೆ. ಧರ್ಮಸ್ಥಳ ಕುರಿತು ಹಲವರು ದೂರು ನೀಡಿದ್ರು, ಪ್ರಗತಿಪರರು ಚಿಂತಕರು ತನಿಖೆಗೆ ಒತ್ತಾಯಿಸಿದರು. ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಪಾವಗಡ ಜನತೆಯ ಬಹುದಿನಗಳ ಕನಸು ನನಸು. ಕುಡಿಯುವ ನೀರು ಪೂರೈಕೆ ಯೋಜನೆ ಉದ್ಘಾಟಿಸಲಿರುವ ಸಿಎಂ. 270 ಗ್ರಾಮಗಳಿಗೆ ನೀರು ಪೂರೈಕೆ ಯೋಜನೆ. ಸಂಸತ್ ಕಲಾಪ ಆರಂಭವಾಗುತ್ತಿದ್ದಂತೆ ಗದ್ದಲ. ಪೆಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ ಸಮರ, ಭಿತ್ತಿಪತ್ರ ಪ್ರದರ್ಶನ, ಕಲಾಪ ಮುಂದೂಡಿಕೆ.